ಗಂಟು ಮುಟೇಸ್ ಫಸ್ಟ್ ಬರ್ತ್ಡೇ ಬಂತು ಅಂದರೆ ರಿಲೀಸ್ ಆಗಿ 1 ವರ್ಷ ಆಯಿತು. ನಂಗೆ ಎಷ್ಟೊಂದ್ಸಲಿ ಅನ್ನಿಸ್ತಿರುತ್ತೆ ಆಯ್ತಾ, ಗಂಟು ಮುಟೆ ಜಸ್ಟ್ ಡಿಡ್ ಗಿವ್ ಬ್ಯಾಕ್ ಟು ಸ್ಕೂಲ್ ಎಕ್ಸ್ಪೀರಿಯನ್ಸ್ ಟು ದಿ ಆಡಿಯನ್ಸ್, ಬಟ್ ನಮಗೂ ಕೂಡ ದಿ ಆಕ್ಟರ್ಸ್ ಆಲ್ಸೋ ವಿ ಜಸ್ಟ್ ಫೆಲ್ಟ್ ಸೋ ಯಂಗ್, ಫ್ರೆಶ್ ಅಂಡ್ ಸಿಲಿ ಅಗೇನ್. ರೂಪ ಅವ್ರು ಬಂದ ಹತ್ರ ಈ ಕತೆ ಹೇಳಿದಾಗ ಫುಲ್ ಜೋಶ್ ಬಂದ್ಬಿಟ್ಟಿತ್ತು. ಯಾಕಂದ್ರೆ ಒಂದು ಹುಡುಗಿ ಕಡೆಯಿಂದ ಈ ಕತೆ ಹೇಳ್ತಿರೋದು, ಜೊತೆಗೆ ಇದು 90s ಅಲ್ಲಿ ನಡೆಯೋ ಕತೆ. 10 ವರ್ಷದಲ್ಲಿ ನಾನು ಎಷ್ಟು ಪ್ರಾಜೆಕ್ಟ್ ಅಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಸಿಕ್ಕಿದೆಯೋ ಅತ್ಯಂತ ತೃಪ್ತಿ ಕೊಟ್ಟಿರುವಂತ ಪ್ರಾಜೆಕ್ಟ್ ಗಂಟು ಮೂಟೆ. ನನಗೆ ಸಿಕ್ಕಿದ್ದು ಇಲ್ಲಿ ತುಂಬಾ ಒಳ್ಳೆ ಫ್ರೆಂಡ್ಸ್, ಎಷ್ಟೋ ಜನ ವಯಸ್ಸಿನ ಅಂತರವಿಲ್ಲದೆ ಎಷ್ಟೋ ಜನ ನನಗೆ ಒಳ್ಳೆ ಫ್ರೆಂಡ್ಸ್ ಆದ್ರು. ಅದೇ ನನಗೆ ಖುಷಿ ಕೊಟ್ಟಿದ್ದು. ಗಂಟು ಮೂಟೆ ನನಗೆ ಸ್ಪೆಷಲ್, ತುಂಬಾ ಸ್ಪೆಷಲ್. ಯಾಕಂದ್ರೆ ನಾನು ಕಾರ್ಪೊರೇಟ್ ಬಿಟ್ಟು ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಡಿದ ಫಸ್ಟ್ ಪ್ರಾಜೆಕ್ಟ್ ಗಂಟು ಮೂಟೆ. ಆ ಎಕ್ಸ್ಪೀರಿಯನ್ಸೇ ಒಂದು ಏನೋ ಬಾಯಲ್ಲಿ ಹೇಳೋದಕ್ಕೆ ಆಗದೆ ಇರೋವಂಥದ್ದು. ಅದು ಪ್ರತಿಯೊಂದು ಸೀನು, ಪ್ರತಿಯೊಂದು ಲೊಕೇಶನ್ನು, ಯಾಕಂದ್ರೆ ಪಂಚಭೂತಗಳೆಲ್ಲ ಆಟ ಆಡ್ಬಿಟ್ಟಿದ್ದೀವಿ. ಗಾಳಿ, ಮಳೆ, ಬೆಟ್ಟ, ನೀರು ಎಲ್ಲ ಜೊತೆಗೂ ಉತ್ಸಾಹ, ಭಯ, ಮೊದಲನೇ ಸಿನಿಮಾ ಬಿಡುಗಡೆ ಆಗ್ತಿರೋ ಸಂತಸ, ಹಲವಾರು ಸಂಚಾರಿ ಭಾವಗಳು. I know Rupa since the other love story. From then we have been working together. Other love story we had just 10 of us. That was just 10-member team. From there to Gantu Mute was a huge uplift for all of us. A lot of school kids, and we relived our school memories. The first half of the schedule was all about school, so all of us were nostalgic about the shoot. We didn't want the schedule to end at all. We made such lasting friendships. I don't have anybody else to thank to other than Rupa ma'am. Thank you so much ma'am. ನಮ್ಮ ನಿರ್ದೇಶಕರು ಈ ಸಿನಿಮಾನ ಸಾಕಷ್ಟು ಪ್ರೀತಿಯನ್ನು ಧಾರೆ ಹೊಡೆದು ನಮ್ಮನ್ನೆಲ್ಲ ಚಿಕ್ಕ ಮಕ್ಳ ಥರ ನೋಡಿಕೊಂಡು ಈ ಸಿನಿಮಾನ ಮಾಡಿದ್ರು. ರೂಪ ಯಾವಾಗಲೂ ಹೇಳ್ತಿತ್ತು, ಇವತ್ತು ಏನು ಮಾಡಬೇಕು ಅದು ಮಾಡೋಣ, ನಾಳೆ ನೋಡ್ಕೊಳ್ಳೋಣ ಅದೆಲ್ಲ ಅಂತ. ಸೊ ಅದೇ ಥರ ಅವತ್ತಿಂದ ಏನು ಮಾಡಬೇಕು ಅದು ಮಾಡಿ ಮುಗಿಸ್ತಾ ಇದ್ವಿ. ಮೂವಿ ರಿಲೀಸ್ ಆಗಬೇಕಾದ್ರೂ ಕೂಡ ರಿಲೀಸ್ ಮಾಡೋಣ, ನೋಡೋಣ ಏನಾಗುತ್ತೆ ಅನ್ನೋ ಅದೇ ಕಾನ್ಫಿಡೆನ್ಸಲ್ಲೇ ಮಾಡಿದ್ದು. ಬಟ್ ಯಾವತ್ತೂ ಕನಸು ಅನ್ಕೊಂಡಿಲ್ಲ 50 ದಿನ ಎಲ್ಲ ಓಡ್ತೀವಿ ನಾವು ಏನು ಮೂವಿನ. Literally we did what we did in school, right? So pulling each other's leg or playing during the shooting, playing cricket, what not. We thoroughly enjoyed the shoot. It's really nice that you guys are encouraging us to do nice films, and I'm really thankful for it. ರಿವ್ಯೂಸ್ ಎಲ್ಲ ಹೇಳ್ಬೇಕಾದ್ರೆ ತುಂಬಾನೇ ಎಮೋಷನಲ್ ಅಂತ ಅನ್ಸುತ್ತೆ. ಇವತ್ತಿಗೂ ವಿ ಗೆಟ್ ಮೆಸೇಜಸ್ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಬೇರೆ ಪೇಜ್ಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರತಿ ಮೆಸೇಜ್ ಇಟ್ ರಿಯಲಿ ಮೇಕ್ಸ್ ಅಸ್ ಫೀಲ್ ಸ್ಪೆಷಲ್. ನಾನು ಈಚ್ ಕ್ಯಾರೆಕ್ಟರ್ ಬಗ್ಗೆ ಕಾಮೆಂಟ್ ಮಾಡ್ತೀರಾ, ಲೈಕ್ ಎಷ್ಟು ಚೆನ್ನಾಗಿದೆ ಕ್ಯಾರೆಕ್ಟರು ಅಂತೆಲ್ಲ. ಅಂಡ್ ಕೆಲವರು, ನಾನು ಚಾಮರಾಜಪೇಟೆಯಲ್ಲಿ ಬೆಳೆದ, ನಾನು ಅಲ್ಲಿ ಹುಡುಗರು ಬೇರೆ ತರನೇ ಇರ್ತಾರೆ. ಅಂದ್ರೆ ಈ ಸೆನ್ಸಿಟಿವ್ ವಿಷಯ ಎಲ್ಲ ಕೆಲವೊಂದೆಲ್ಲ ಅರ್ಥ ಆಗೋದಿಲ್ಲ, ಹುಡುಗಿ ಮನಸ್ಸು ಏನಾಗುತ್ತೆ ಏನು ಅನ್ನೋದು. ಅವರೆಲ್ಲ ಈ ಮೂವಿ ನೋಡ್ಬಿಟ್ಟು ನನಗೆ ಫೋನ್ ಮಾಡಿ, ಮಗನ ಆ ಟೈಮ್ನಲ್ಲಿ ನಾವು ಸುಮ್ಮನೆ ಹೋಗಿ ಏನೇನೋ ಹೇಳ್ಬಿಡ್ತಾ ಇದ್ವಿ, ಬಟ್ ಇಷ್ಟೊಂದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಯಾವತ್ತು ನಮಗೆ ಗೊತ್ತಿರಲಿಲ್ಲ, ಇವಾಗ ಅನಿಸ್ತಾ ಇದೆ ನಮಗೆ ಅಂತೆಲ್ಲ. ನಮಗೆ ಯಾಕಂದ್ರೆ ವಿ ನೋ ಇಟ್ಸ್ ಮೇಡ್ ಅನ್ ಇಂಪ್ಯಾಕ್ಟ್ ಆನ್ ಪೀಪಲ್ ಇನ್ ವೇಸ್ ವಿ ಡಿಡ್ಂಟ್ ಇಮ್ಯಾಜಿನ್. ಸೊ ಸಿಕ್ಕಾಪಟ್ಟೆ ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ಬರೀ ನಮಗೆ ಸಿನಿಮಾ ಕಡೆ ಕೊಡೋದಕ್ಕೆ ನಮ್ಮ ಆನೆಸ್ಟಿ ಮತ್ತೆ ಪ್ರೀತಿ ಬಿಟ್ರೆ ಹೆಚ್ಚು ಇರಲಿಲ್ಲ. ಅದನ್ನ ಇಟ್ಕೊಂಡೇ ನಾವು ಸಿನಿಮಾ ಮಾಡಿದ್ದು. ಇದೇ ಫಸ್ಟ್ ಟೈಮ್ ಎಲ್ಲ ಏನೋ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿದ್ದು, ಆಕ್ಟ್ ಮಾಡಿದ್ದು ಎಲ್ಲ A to Z ಜೊತೆ ಇದ್ದಿದ್ದು ಎಲ್ಲ ಫಸ್ಟ್ ಟೈಮ್ ನನಗೆ ಲೈಫಲ್ಲಿ. ಈ ಎಕ್ಸ್ಪೀರಿಯನ್ಸ್ ಅಂತೂ ಮರೆಯಕ್ಕೆ ಆಗೋದೇ ಇಲ್ಲ ನನ್ನ ಕೈಲಂತೂ. ಅಂದ್ರೆ ಆಡಿಯನ್ಸ್ ಹೆಂಗ್ ತಗೋತಾರೆ ಅಂತ ನಮ್ಗೆ ಆಕ್ಚುಲಿ ಐಡಿಯಾ ಇರಲಿಲ್ಲ, ಬಟ್ ಯು ಆಲ್ ಸರ್ಪ್ರೈಸ್ಡ್ ಅಸ್. ನೀವು ನಮ್ಮ ಮೂವಿನ ನೋಡಿ
ಅದನ್ನ ಸಪೋರ್ಟ್ ಮಾಡಿ ಇಷ್ಟಪಟ್ಟು ಇವತ್ತಿನ ಓಡಿಸಿದ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಇಲ್ಲದೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಬರೀ ಕನ್ನಡ ಜನ ಅಲ್ಲ, ಎಲ್ಲ ಇಂಡಿಯಾದಿಂದ ಎಲ್ಲ ಕಡೆಯಿಂದ ನಮಗೆ ಮೆಸೇಜಸ್ ಬರುತ್ತೆ. ಕೊರಿಯಾದಿಂದ ಎಲ್ಲ ಮೆಸೇಜಸ್ ಬಂತು, ಎಂಥ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. I just loved working and the output, and I'm so happy that all of you really enjoyed the film, loved the film. Thank you for all the comments and messages and all the responses. Thank you everyone for your love and blessings for Gantu Mute. ಥ್ಯಾಂಕ್ ಯು. ಹಿಂಗೆ ಒಳ್ಳೊಳ್ಳೆ ಚಿತ್ರನ ನೋಡ್ತಾ ಇರಿ. ನಾವು ನಮ್ಮ ಪ್ರಯತ್ನ ಯಾವಾಗಲೂ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. Thank you for the encouragement. Keep supporting. Keep blessing us the same way. Thank you. ತುಂಬ ಪ್ರೀತಿಯಿಂದ ಸ್ವೀಕರಿಸಿದ್ದೀರಾ, ಅದನ್ನು ಯಾವತ್ತೂ ನಾವು ಮರೆಯಲ್ಲ. ನಾವು ಯಾವಾಗಲೂ ಚಿರಋಣಿ. ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಗೆ ಇದೇ ಥರ ಇರಬೇಕು. ನಿಮ್ಮ ಪ್ರೋತ್ಸಾಹಕ್ಕೆ, ನಿಮ್ಮ ಜನರಾಸಿಟಿಗೆ ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮ ಪ್ರೀತಿ ಹೀಗೆ ನಮಗೆ ಸದಾ ಇರಲಿ. ಥ್ಯಾಂಕ್ ಯು. ಒಂದು ಕಥೆಗೆ ಅದಕ್ಕೆ ಆದಂಥ ಜೀವ ಇರುತ್ತೆ. ಆ ಜೀವ ಆ ಕಥೆ ಒಳಗೆ ತುಂಬ ಆದಮೇಲೆ ಒಂದು ಸಿನಿಮಾ ಮೂಲಕ ಅದು ತಾನಾಗೆ ಯಾರ್ಯಾರನ್ನ ರೀಚ್ ಆಗತ್ತೆ ಅನ್ನೋದು ನನಗೊಂದು ನಂಬಿಕೆ. ಆ್ಯಂಡ್ ಗಂಟು ಮೂಟೆ ಅದು ಒಳಗಡೆ ಇದ್ದು ಯಾವುದೋ ಒಂದು ರೂಮಲ್ಲಿ ಕೂತ್ಕೊಂಡು ಬರಿಬೇಕಾದ್ರೆ, ಯಾವುದೋ ಒಂದು ಕೆಫೆಲಿ ಕೂತ್ಕೊಂಡು ಬರಿಬೇಕಾದ್ರೆ ಏನೆಲ್ಲ ಆಗತ್ತೆ, ಎಲ್ಲೆಲ್ಲ ಹೋಗುತ್ತೆ, ಏನೂ ಐಡಿಯಾ ಇಲ್ಲ ನನಗೆ. ಒಂದು ಕಥೆ ಒಂದು ಆ್ಯಂಟನಾ ಮೂಲಕ ನನ್ನೊಳಗೆ ಬಂತು, ಅದನ್ನು ಸಿನಿಮಾ ಮೂಲಕ ಹೊರಗಡೆ ತೊಗೊಂಬರೋದೊಂದೇ ಪ್ರಯತ್ನ ಪಟ್ಟಿದ್ದು. ನಮ್ಮೆಲ್ಲರ, ನೀವು ನೋಡೋರಲ್ಲ, ನಮ್ಮೆಲ್ಲರ ಲಾಸ್ಟ್ 1 year ಇಷ್ಟು ಮೆಮೊರೇಬಲ್ ಆಗೋದಕ್ಕೆ ಕಾರಣ ನೀವು. ಸಿನಿಮಾ ನೋಡಿದ್ದಕ್ಕೆ, ನೋಡಿ ಅದರ ಬಗ್ಗೆ ಮಾತಾಡಿದ್ದಕ್ಕೆ, ಶೇರ್ ಮಾಡಿದ್ದಕ್ಕೆ, ಅದ್ರ ಬಗ್ಗೆ ಟ್ವೀಟ್ ಮಾಡಿದ್ದಕ್ಕೆ, ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಹಾಕಿದ್ದಕ್ಕೆ, ಸ್ಟೇಟಸ್ ಹಾಕಿದ್ದಕ್ಕೆ, ರಿವ್ಯೂಸ್ ಮಾಡಿದ್ದಕ್ಕೆ, ಪಾಡ್ಕಾಸ್ಟ್ ಮಾಡಿದ್ದಕ್ಕೆ, ನಾಮಿನೇಷನ್ ಅವಾರ್ಡ್ಸ್ ಕೊಟ್ಟಿದ್ದಕ್ಕೆ, ಎಲ್ಲದಕ್ಕೂ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮುಗಿಸೋದಕ್ಕಾಗಲ್ಲ. ಇದು ಥ್ಯಾಂಕ್ ಯು ಒಂದು ತುಂಬ ಚಿಕ್ಕ ಪದ. ಇಟ್ಸ್ ಒಂದು ಏನೋ ಒಂದು ಸಾಕಾರಗೊಂಡ ಹಾಗೆ ಒಂದು ಭಾವನೆ, ಒಂದು ಕಂಪ್ಲೀಷನ್ ಭಾವನೆ. ಮತ್ತು ಇದೇ ರೀತಿ ಹುಚ್ಚು ಕುದುರೆ ಏರಿ ಇದೇ ರೀತಿ ಕಥೆಗಳು ಇದೇ ರೀತಿ ಕಥೆಗಳನ್ನ ಒಂದು ಕ್ರೇಜಿ ಪ್ಯಾಷನ್ ಜೊತೆಯಲ್ಲಿ ತೊಗೊಂಡು ಬರೋದಕ್ಕೆ ಗಂಟು ಮೂಟೆನ ಆಕ್ಸೆಪ್ಟ್ ಮಾಡಿಕೊಂಡು ನಮಗೆಲ್ಲ ಧೈರ್ಯ ತುಂಬಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಣ್ಣವ್ರು ಹೇಳ್ತಾರೆ ಅಭಿಮಾನಿ ದೇವರುಗಳು ಅಂತ. ನನಗೆ ಆ ಪದದ ಆ ಒಂದು ಸೆಂಟೆನ್ಸ್ದು ಅರ್ಥ ಆಗಿತ್ತು, ಬಟ್ ಅದರ ಅನುಭವಕ್ಕೆ ಬಂದಿರಲಿಲ್ಲ. ಈಗ ಅದರ ಅನುಭವ ಆಗ್ತದೆ. ನಿಮ್ಮೆಲ್ಲರ ಅಭಿಮಾನ, ನೀವು ನಮ್ಮ ಮೇಲಿಟ್ಟಂಥ ಪ್ರೀತಿ, ನೀವು ನಮ್ಮ ಮೇಲಿಟ್ಟಂಥ ನೀವು ನಮಗೆ ಕೊಟ್ಟಂಥ ಒಪ್ಪಿಗೆ ಕಣ್ಣಿಗೆ ಕಾಣೋದಿಲ್ಲ ದೇವ್ರ ಥರ. ಅದಕ್ಕೆ ಐ ಥಿಂಕ್ ಅವರು ಅಭಿಮಾನಿ ದೇವರುಗಳು ಅಂತ ಹೇಳ್ತಿದ್ರು ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು.